ಘೋಷಣೆ ಮಾಡಬೇಕು ಮತ್ತು ಮಧ್ಯಂತರ ಇವತ್ತೊಂದು ಹೊಸ ರಾಜ್ಯಗಳಿಗೆ ಸಹಾಯ ಮಾಡಬೇಕು. ಮೊದಲು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇರ್ತಿತ್ತು, ಈಗ ಅದು ಜಿ ಅಂತ ಮಾಡಿ ಅದನ್ನು ಕೂಡ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಶೇರಿಂಗ್ನು ಕೂಡ 90-10% ಇತ್ತು, ಈಗ 60-40 ಶೇರಿಂಗ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಭಾಳಷ್ಟು ಗೊಂದಲಕ್ಕೀಡಾಗಿದೆ. ಇವತ್ತು ನಮ್ಮಲ್ಲಿನೂ ಕೂಡ ಏನು ಮಳೆ ಆಧಾರಿತ ಕೃಷಿ ಇದೆ. ಕೆನಾಲ್ಗೇನೋ ನಾವು ಕುಡಿಲಿಕ್ಕೆ ನೀರು ಬಿಟ್ಟು ಕೆಲವೊಂದಿಷ್ಟು ಇರಿಗೇಟೆಡ್ ಇದಕ್ಕೆ ನಾವು ಸರಿ ಹೋಗುವಾಗ ಇವತ್ತು ಸಹ ಕ್ರಮ ಕೈಗೊಳ್ತಾ ಇದ್ದೀವಿ. ಆದರೆ ಮಳೆ ಆಧಾರಿತ ಏನು ಕೃಷಿ ಇದೆ, ಮಳೆ ಮೇಲೆ ಅವಲಂಬಿತವಾಗಿ ಏನು ಬಿತ್ತನೆ ಆಗಿದೆ, ಆ ಬಿತ್ತನೆ ಆಗಿದ್ದು ಕೂಡ ಫೇಲ್ ಆಗಿದಾವೆ. ಮತ್ತು ಹೊಸದಾಗಿ ಈಗ ಬಿತ್ತನೆ ಮಾಡಬೇಕು, ಮತ್ತೆ ಮುಂದೆ ಆಗಸ್ಟ್ ನಂತರ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಮತ್ತು ಈಗಾಗಲೇ ಹೇಳಿದಾಗೆ ಕೆಲವು ಜಿಲ್ಲೆಯಲ್ಲಿ ಇವತ್ತು ಸಹ ಇನ್ನು ಮುಂದೆ ಏನು ಪ್ರಯೋಜನ ಆಗೋದಿಲ್ಲ. ಇದೆಲ್ಲವನ್ನ ಇಟ್ಟುಕೊಂಡು ಇವತ್ತು ಜುಲೈ ಇದನ್ನೇ ಕನ್ಸಿಡರ್ ಮಾಡಿ ಇವತ್ತು ಒಂದು ಮಧ್ಯಂತರ ಪರಿಹಾರ ಇವತ್ತು ಸಹ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು, ಬರ ಘೋಷಣೆ ಮಾಡಬೇಕು. ಯಾಕಂದ್ರೆ ಬರ ನಾವು ಅಷ್ಟೇ ಘೋಷಣೆ ಮಾಡಕ್ಕೆ ಬರಲ್ಲ. ಅವ್ರು ಏನು ಮಾಡ್ತಾರೆ, ಅಪ್ ಟು ಅವರು ತಮ್ಮ ಮಾನದಂಡಗಳ ಮೇಲೆ ಆಗಸ್ಟ್ ಎಂಡ್ವರೆಗೆ ಅವರು ತಮ್ಮ ಇಟ್ಕೊಂಡಿರ್ತಾರೆ. ಸೊ ಹೀಗೆಲ್ಲವೂ ಕೂಡ ಇದೆ. ಅದಕ್ಕೆ ಕ್ಯಾಬಿನೆಟ್ ಚರ್ಚೆ ಆಗಿದೆ. ನಾವು ಈ ಕೆಲವು ಜಿಲ್ಲೆಗಳನ್ನ ಇವತ್ತು ಏನೇನಾಗಿದ್ದಾವೆ, ಮುಂದೆ ಯಾವುದೇ ಒಂದು ಆಶಯಗಳನ್ನು ಹೊಂದಿಲ್ಲ ಅಂಥ ಜಿಲ್ಲೆಗಳನ್ನ ಇವತ್ತು ಸಹ ಘೋಷಣೆ ಮಾಡೋದು. ಮತ್ತು ಇನ್ನು ಅನಿವಾರ್ಯವಾಗಿ ಕೆಲವೊಂದು ಏನು ಆಗಸ್ಟ್ ಎಂಡ್ವರೆಗೆ ಮಾನದಂಡ ಇದೆ, ಅದನ್ನೆಲ್ಲ ರಿಲ್ಯಾಕ್ಸ್ ಮಾಡಿ ಇವತ್ತು ಸಹ ಈಗಲೇ ಅದನ್ನು ಅಲ್ಲಿವರೆಗೆ ವೇಟ್ ಮಾಡೋದು ಬೇಡ ಅಂಥೇಳಿ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಮತ್ತು ರೆವಿನ್ಯೂ ಸಚಿವರು ಎಲ್ಲರೂ ಕೂಡ್ಕೊಂಡು, ಒಂದು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ್ಕೊಂಡು ಅದನ್ನು ಅವ್ರಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಅವ್ರ ಬಗ್ಗೆ ಡಿಟೇಲ್ಡ್ ಆಗಿ ಚರ್ಚೆ ಇವತ್ತಿನ ದಿವಸ ಮೊನ್ನೆ ಕ್ಯಾಬಿನೆಟ್ ನೋಡಿ, ಅವರು ತಮ್ಮದೇ ಆದಂತಹ ಒಂದು ಇದರಲ್ಲಿರ್ತಾರೆ. ಅವರ ಮಾನದಂಡ ಆದಮೇಲೆ ಅವರು ಆಗಸ್ಟ್ ಎಂಡ್ವರೆಗೆ ಹಿಡಿತಾರೆ. ಆಗಸ್ಟ್ 1 ಬಂದ ಮೇಲೆ ಆವಾಗ ಅವರು ಅದನ್ನು ಘೋಷಣೆ ಮಾಡ್ತಾರೆ. ಆದರೆ ಇವತ್ತಿಗೆ ಪರಿಸ್ಥಿತಿ ಹೆಂಗಿದೆ, ಕೆಲವು ಜಿಲ್ಲೆಗಳಲ್ಲಿ ಆಗಸ್ಟ್ವರೆಗೆ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗಿನ ಕಟ್ ಆಫ್ ಡೇಟ್ ತಗೊಂಡೇ ಮಾಡಿಬಿಟ್ರು ಬೆಟರ್ ಅಂತ 6 ರಿಲ್ಯಾಕ್ಸೇಷನ್ ಮಾಡಬೇಕಾಗ್ತದೆ. ನೋಡಿ, ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತು, ಗುಳೆ ಹೋಗ್ತಾ ಇರಲಿಲ್ಲ. ಸ್ಥಳೀಯ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಯಾಕೆ ತಂದಿದ್ರು, ಬೇಸಿಕಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಹೇಳಿ. 4 ದುಡ್ಡು ಕಡಿಮೆ ಆದರೂ ಕೂಡ ಬೇರೆ ಕಡೆ ಗುಳೆ ಹೋಗಿ ಇದು ಮಾಡುವಂಥದ್ದಲ್ಲ. ಮನೆ ಇರ್ತದೆ, ಎಲ್ಲನೂ ಕೂಡ ಇರ್ತದೆ, ಆ ವಾತಾವರಣ ಇರ್ತದೆ. ಬಿಟ್ಟು ಬೇರೆ ಕಡೆ ಹೋಗಿ ಗುಳೆ ಹೋಗಿ ಉದ್ಯೋಗ ಮಾಡ್ಬೋದು ಅಂತೇಳಿ ಸ್ಥಳೀಯವಾಗಿ ಉದ್ಯೋಗಾವಕಾಶ ಸಿಗಬೇಕು 100 ದಿವಸಗಳ ಕಾಲ ಅಂತೇಳಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮಾಡಿದ್ದು. ಅದನ್ನೀಗ ಮತ್ತೆ ಡೈಲ್ಯೂಟ್ ಮಾಡಿ ಈಗ ಸುಮಾರು ನಮಗೇನೆ 3-4 ಸಾವಿರ ಕೋಟಿ ರೂಪಾಯಿ ಅಡಿಷನಲ್ ಬರ್ಡನ್ ಬರ್ತದೆ. ಅದರಿಂದ 90-10 ಇದು 60-40 ಮಾಡಿದ್ದಾರೆ. ಇದೆಲ್ಲವೂ ಇದೆ. ಒಟ್ಟಾರೆಯಾಗಿ ಮಳೆ ಆಧಾರಿತ ಕೃಷಿ ಏನಿದೆ, ಬಿತ್ತನೆ ಏನಿದೆ, ಅದು ಬಹುತೇಕ ಇವತ್ತು ಸಹ ಬಹುತೇಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಸಹ ವಿಫಲ ಆಗಿದೆ. ಆ ದಿಶೆಯಲ್ಲಿ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ. ಇನ್ನು ಕೆಲವು ಕಡೆ ನದಿ ಮೂಲದಿಂದ ಇವತ್ತು ಕುಡಿ ನೀರಿನ ವ್ಯವಸ್ಥೆ ಇರೋದಿಲ್ಲ, ಬೋರ್ವೆಲ್ಗಳ ಮೇಲೆ ಮತ್ತೊಂದು ಬಾವಿಗಳ ಮೇಲೆ ಅದೆಲ್ಲವೂ ಕೂಡ ಇರ್ತದೆ. ಸ್ಥಳೀಯವಾಗಿ ನಾವು ಪ್ರೈವೇಟ್ ಬೋರ್ವೆಲ್ಸು, ಪ್ರೈವೇಟ್ ಬಾವಿಗಳನ್ನು ತಗೊಳ್ಳೋಕ್ಕೆ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು, ನಾನು 2 ಬಾಗಲಕೋಟೆ ವಿಜಯಪುರ ಜಿಲ್ಲೆಯಿಂದ ರಿವ್ಯೂ ಮಾಡಿದ್ದೆ. ತದನಂತರ ಉಪಮುಖ್ಯಮಂತ್ರಿಗಳು ಬೆಳಗಾವಿ ಡಿವಿಷನ್ ಮಾಡಿದರು. ಮತ್ತೆ ಇನ್ನೊಂದ್ಸಲ ಮುಖ್ಯಮಂತ್ರಿಗಳೇ ಬಂದು ಬೆಳಗಾವಿ ಡಿವಿಷನ್ ರಿವಿಷನ್ ಮಾಡಿ ಒಂದೊಂದು ಮತಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅಂತ ಇದನ್ನು ಕೂಡ ಅನುದಾನ ಕೂಡ ಕೊಟ್ಟಿದ್ದಾರೆ. ಈಗ ನಿಮಗೆ ಬೋರ್ವೆಲ್ ತೆಗಿಲಿಕ್ಕೆ ಮತ್ತಿತರ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ತಮ್ಮ ಮಾನದಂಡಗಳನ್ನ ಸಡಿಲಗೊಳಿಸಿ ಕೂಡಲೇ ಅದನ್ನು ಬರ ಘೋಷಣೆ ಮಾಡಬೇಕು. ಆಗಸ್ಟ್ ಎಂಡ್ವರೆಗೆ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ಅಥವಾ ಮಧ್ಯಂತರವಾಗಿ ಒಂದೇನೋ ಒಂದನ್ನು ಕೊಟ್ಟು ನಂತರ ಆಗಸ್ಟ್ ನಂತರ 2ನೇ ಕಂತಿನ ಇದನ್ನು ಮಾಡುವಂಥದ್ದು ಏನಾದರೂ ಒಂದು ಮೆಕ್ಯಾನಿಸಮ್ ಆಗಬೇಕು, ಒಂದು ಹಾದಿ ಹುಡುಕಾಡಬೇಕಾಗ್ತದೆ ಈ ಮಧ್ಯದಲ್ಲಿ. ನೋಡಿ, ಅದು ಅಲ್ಲಿ ಹೋಗಿ ಅಲ್ಲಿ ಏನು ಡಿಸ್ಕಷನ್ ಆಗುತ್ತೆ. ಪಾರ್ಲಿಮೆಂಟ್ ಸೆಷನ್ ಬೇರೆ ನಡೆದಿದೆ. ಅಲ್ಲಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರೆಲ್ಲರೂ ಕೂಡ ಅದರಲ್ಲಿ ಬ್ಯುಸಿ ಇದ್ದಾರೆ. ಈಗ ಚರ್ಚೆ ಆಗ್ತದೆ. ಬಹುಶಃ ಇವತ್ತು ನಾಳೆ ಅನ್ನಷ್ಟರಲ್ಲಿ ಚರ್ಚೆ ಮುಗಿಬಹುದು. ಈ ವಾರದಲ್ಲಿ ಮುಂದಿನ 3-4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬಹುದು ಅಂತೇಳಿ ಎಲ್ಲರೂ ಕೂಡ ಒಂದು ಆಶೆ. ಅದಕ್ಕೆ ಅವ್ರಿಗೆ ಪ್ರತಿಪಕ್ಷನವ್ರಿಗೆ ಹೇಳಿ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಎಲ್ಲ ಇದು ಮಾಡಿಸಿ ಅಂತ ಹೇಳಿ ಅವ್ರಿಗೆ ಬರ ಘೋಷಣೆ ಮಾಡಕ್ಕೆ ಹೇಳಿ ಅಂತ ಹೇಳಿ. ನಿಶ್ಚಿತವಾಗಿಯೂ ಕೂಡ ಈಗ ಬಿತ್ತನೆ ಮಾಡಿದಾರ. ಬಿತ್ತನೆ ಮಾಡಿದಾಗ ಅವರು ಬೀಜ, ಗೊಬ್ಬರ ಆ ಕಾಸ್ಟು ಬರೋದಿಲ್ಲ. ಗಾಯದ ಮೇಲೆ ಬರೇ ಇದ್ದಂಗೆ ಬೆಳೆ ಬರೋದಂತೂ ಎರಡನೇದ್ದು. ಅವ್ರು ಹಾಕಿದ ಅವ್ರಿಗೆ ಇನ್ವೆಸ್ಟ್ ಮಾಡಿದ್ದೇನು ಬೀಜ ಮತ್ತು ಗೊಬ್ಬರಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ. ಮಳೆ ಆಧಾರಿತ ಕೃಷಿ ಮೇಲೆ ಬಹಳಷ್ಟು ತೊಂದರೆಗೀಡಾಗಿದೆ.
ನೋಡಿ ಆಗಬಾರ್ದು. ರೈತರು ಧೈರ್ಯದಿಂದ ಇರಬೇಕು. ಸರ್ಕಾರ ನೆರವಿಗೆ ಬರ್ತದೆ, ಧೈರ್ಯದಿಂದ ಇರಬೇಕು. ಆ ರೀತಿ ಆತ್ಮಹತ್ಯೆಗಿತ್ತೆ ಅಂತ ವಿಚಾರಗಳು ಬೇಡ. ಆ ಬಗ್ಗೆ ನಾವು ಕಲ್ಪನೆ ಕೊಡೋದು ಕೂಡ ಬೇಡ. ಸರ್ಕಾರ ಅವ್ರ ಜೊತೆಗೆ ಇರ್ತದೆ. ಸರ್ಕಾರ ಎಲ್ಲವನ್ನು ಕೂಡ ಮಾಡ್ತದೆ. ಈಗ ಕಾವೇರಿ ವಿಷಯದಲ್ಲಿ ಈಗಾಗಲೇ ನಾನೇ ಸಚಿವನಿದ್ದಾಗ ಅಂತಿಮ ಆದೇಶ ಬಂದು ಹೋಗ್ಬಿಟ್ಟಿದೆ. ಅವ್ರಿಗೇನು 192 TMC ನಾವು ಬೆಳಗುಂದ್ಲು ಇದರಲ್ಲಿ ಬಿಡಬೇಕಾಗಿತ್ತು. ಅದನ್ನು ರಿಡ್ಯೂಸ್ ಮಾಡಿ 177 TMC ಕೊಡಿದೆ. ಅಂದ್ರೆ 14 TMC ಅವರಿಗೆ ಕಡಿತ ಆಗಿದೆ, ನಮ್ಗೆ 14 TMC ಜಾಸ್ತಿ ಸಿಕ್ಕಿದೆ. ಅದಲ್ಲದೆ ಬೆಂಗಳೂರಿಗೂ ಕೂಡ 4.75 TMC ನೀರು ಆ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಯೂಸ್ನಲ್ಲಿ ಇವತ್ತು ಸಹ ಸುಮಾರು 20-30 TMC ಅದಾಗ್ತದೆ. 14 ಒಂದು ಕೂಡ ನಾವು ಮೇಕೆದಾಟು ಇದು ಮಾಡ್ತಾ ಇದ್ವಿ. ಅದಕ್ಕೆ ಅವಾಗನೇ ಪ್ರಪೋಸಲ್ ನಾವು ಮೇಕೆದಾಟುಗೆ, ಯಾಕೆ ನಮಗೆ ಏನು 14.75 TMC ಒಂದು ಸಿಕ್ತು ಕಡಿತ ಆಗಿ 192 177ಕ್ಕೆ, ಮತ್ತು ಈ ಬೆಂಗಳೂರು ಕುಡಿ ನೀರಿಗೆ ಏನೋದು ಕೊಟ್ಟರು, ಮತ್ತು ಫ್ಲಡ್ ವಾಟರ್ ವ್ಯರ್ಥವಾಗಿ ಹರಿದು ಹೋಗುತ್ತದೆ ಎಲ್ಲವೂ ಕೂಡ ಮೇಕೆದಾಟು ಮಾಡಿದರೆ ತಮಿಳುನಾಡಿಗೂ ಕೂಡ ಅನುಕೂಲ ಆಗ್ತದೆ. ಆದರೆ ಅದನ್ನು ರಾಜಕೀಯವಾಗಿ ಅದನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ. ಯಾರು ಮುಟ್ಲಕ್ಕೆ ಹೋಗ್ತಾರೆ ಅದಕ್ಕೆ ರಾಜಕೀಯವಾಗಿ ಅಲ್ಲಿಯ ಆಂತರಿಕ ರಾಜಕೀಯದಿಂದ ಅವ್ರಿಗೂ ಗೊತ್ತಿದೆ, ತಮಿಳುನಾಡಿಗೂ ಕೂಡ ಇದು ಮೇಕೆದಾಟು ಆಗೋದ್ರಿಂದ ಅವ್ರಿಗೂ ಕೂಡ ಬೆನಿಫಿಟ್ ಆಗ್ತದೆ ಅಂತೇಳಿ. ಆದರೆ ರಾಜಕೀಯ ಮಾಡ್ಕೊಳ್ಳೋದು ಬಂದಿದ್ದಾರೆ ಅಷ್ಟೇ.